ಈಗ ಮಿಥುನ್ ರಾಶಿ ಬಗ್ಗೆ ಹೇಳುವಂಥ ಸಮಯ. ಮಿಥುನ್ ರಾಶಿಯವರಿಗೆ ಈಗ ಸ್ವಲ್ಪ ವಿದೇಶಕ್ಕೆ ಹೋಗುವಂಥ ಅವಕಾಶ, ಹೊರ ರಾಜ್ಯ ಮತ್ತು ಸಣ್ಣ ಪುಟ್ಟ ಪ್ರವಾಸ ಮಾಡುವಂಥ ಅವಕಾಶಗಳಿದೆ. ಪರ್ಸ್ನಲಾಗಿ ಹೇಳೋದಾದರೆ ಸ್ವಲ್ಪ ಜ್ವರ ಬರುವಂಥದ್ದು, ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥದ್ದು, ಅಂದರೆ ಅನಾರೋಗ್ಯ ಕಾಡುವಂಥದ್ದು ಕೂಡ ಮಿಥುನ್ ರಾಶಿಯವ್ರಿಗಿದೆ. ಒಂದೇನಪ್ಪ ಅಂತಂದರೆ ಮಿಥುನ್ ರಾಶಿಯವ್ರಿಗೆ ಈಗ ಸದ್ಯದಲ್ಲಿ ಅವ್ರಿಗೆ ಇರೋವಂಥದ್ದು ಯಶಸ್ಸು ಎಲ್ಲಿದೆ ಅಂತಂದರೆ ಸೀಕ್ರೆಟ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವುದನ್ನು ನಾವು ಕಣ್ಣು ಕಾಣುವಂಗೆ ಸಾಧನೆ ಮಾಡಬೇಕು, ಕೆಲವುದನ್ನು ಸೈಲೆಂಟಾಗಿ ಬೇರೆಯವರ ಒಂದು ಮೂಲಕ ಕೆಲಸ ಕಾರ್ಯಗಳನ್ನು ಮಾಡಿಸಿ ಆ ಯಶಸ್ಸನ್ನು ನಾವು ಪಡಿಬೇಕಾಗುತ್ತೆ. ಅಂದರೆ ಸಕ್ಸಸ್ ಅಟ್ ದಿ ಕಾಸ್ಟ್ ಆಫ್ ಅದರ್ಸ್ ಎಫರ್ಟ್ ಅಂತಾರೆ. ಸೊ ಮಿಥುನ್ ರಾಶಿಯವರು ಏನೇ ಸಾಧನೆ ಮಾಡಬೇಕಾದ್ರೂ ಟೀಮ್ ವರ್ಕ್ ಇರಬೇಕು. ಜೊತೆಗೆ ನೀವು ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಸ್ಥಿತವಾಗಿ ಮಾಡಿದ್ರೆ ನಿಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ಫಿಲ್ಮ್ ಫೀಲ್ಡು ಅಂದರೆ ಮನೋರಂಜನಾ ಕ್ಷೇತ್ರದವರಿಂದ ನಿಮಗೆ ಲಾಭ ಇದೆ. ಅಂದರೆ ಅವರು ಎಫರ್ಟ್ ಹಾಕಿ ಸಕ್ಸಸ್ ಆದರೆ ನಿಮಗೆ ಲಾಭ ಆಗುತ್ತೆ. ಅಂದರೆ ನಟನೆ ಮಾಡುವಂಥದ್ದು, ಕೆಲವು ಸಲ ಡ್ರಾಮಾ ಮಾಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಕಲೆ ಸಾಹಿತ್ಯದ ಒಂದು ಉಪಯೋಗಿಸ್ಕೋಬೇಕು. ಯಾಕಂದರೆ ಇದೆಲ್ಲ ಇರೋದೇ ಮನುಷ್ಯ ಬೆಳೆಯೋದಕ್ಕೆ. ಸೊ ನೀವು ಇಂಥ ಕಲಾವಿದರನ್ನ ಬೆಳೆಸುವಂಥದ್ದು ಅಥವಾ ಹೊಸ ಮುಖಗಳಿಗೆ ಅಥವಾ ಹೊಸ ಜನಕ್ಕೆ ಅವಕಾಶ ಕೊಡೋದು, ಕ್ರಿಯಾತ್ಮಕವಾಗಿ ಕ್ರಿಯೇಟಿವ್ ಅಂತ ಕರಿತೀವಿ, ಅಕಲ್ಟ್ ಸೈನ್ಸಸ್ ಗೊತ್ತಿರೋರು. ಉದಾಹರಣೆಗೆ ಜ್ಯೋತಿಷಿ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅಥವಾ ನಿಮ್ಮ ಮಗನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಡ್ಬೋದು. ನಿಮ್ಮ ಮಗನ ಯಶಸ್ಸಿನ ಮೇಲೆ ನಿಮ್ಮ ಯಶಸ್ಸಿದೆ. ಅಂದರೆ ಮಗ ಅಥವಾ ಮಗಳಾಗ್ಬೋದು. ಅಂದರೆ ಸಂತಾನದ ಮೂಲಕ. ಅಂದರೆ ಕೆಲವರಿಗೆ ಸಕ್ಸಸ್ ಹೆಂಗೆ ಸಿಗುತ್ತೆ ಅಂತಂದರೆ, ಸಂತಾನ ಅಂತಂದರೆ ಸರ್ ನಮಗೆ ಮಕ್ಕಳಿಲ್ಲ ಏನು ಮಾಡೋದು ಅಂದರೆ, ಯಾರನ್ನು ನೀವು ಮಕ್ಕಳಷ್ಟೇ ಪ್ರೀತಿಸ್ತಿರ್ತೀರ, ನಿಮ್ಮ ಶಿಷ್ಯರಿರ್ಬೋದು ಅಥವಾ ಬಂಧು ವರ್ಗದವ್ರು ಇರ್ಬೋದು, ಅವರ ಮೂಲಕ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇದೆ. ಇದು ಜ್ಯೋತಿಷ್ಯ ಹೇಳುವಂಥದ್ದು. ಅಂದರೆ ನಿಮ್ಮ ಮುಂದಿನ ಪೀಳಿಗೆಯವರ ಒಂದು ಅನುಕೂಲದಿಂದ, ಅವರ ಒಂದು ಸಹಕಾರದಿಂದ ನಿಮ್ಮ ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥ ಅವಕಾಶ ಇದೆ. ಹಾಗಾಗಿ ಅವರಿಗೆ ಹೆಚ್ಚು ಕೊಡಿ. ಯಾಕೆಂದರೆ ಮನೆ ಅಂತಂದರೆ ಅಥವಾ ಸಂಸಾರ ಅಂತಾದರೆ ಅಥವಾ ಸಮಾಜ ಅಂತಾದರೆ ಹೊಸ ಚಿಗುರು, ಹಳೆ ಬೇರು, ಹೊಸ ಚಿಗುರು ಕೂಡಿರಲು ಮರ ಸೊಬಗುವಂತೆ. ಮನೆಯಲ್ಲೂ ಅಷ್ಟೇ, ಚಿಕ್ಕವರು ಅಥವಾ ಯಂಗ್ಸ್ಟರ್ಸ್ ಏನು ಹೇಳ್ತಾರೆ ಅದನ್ನು ದೊಡ್ಡವ್ರು ಕೇಳಿದ್ರೆ ಅವ್ರಿಗೂ ಅನುಕೂಲ, ಮತ್ತು ದೊಡ್ಡವ್ರು ಹೇಳೋದನ್ನು ಚಿಕ್ಕವರು ಕೇಳಿಸ್ಕೋಬೇಕು. ಅಂದರೆ ಲಿಸನಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಗ್ನಿಟಿವ್ ಫಂಕ್ಷನಿಂಗ್ ಅಂತಾರೆ. ಸೊ ಈಗ ನೀವೆಷ್ಟು ಕೇಳ್ತಿರೋ, ಅಂದರೆ ಕೇಳಿಸ್ಕೊಳ್ತಿರೋ, ಬೀಯಿಂಗ್ ಎ ಗುಡ್ ಲಿಸ್ನರ್ ಈಸ್ ಎ ವೆರಿ ಅಡ್ವಾಂಟೇಜಸ್ ಫಾರ್ ಮಿಥುನ ರಾಶಿ. ಇದು ಮಿಥುನ ರಾಶಿಯವರು. ತಾವು ಸಾಧ್ಯವಾದರೆ ತಮ್ಗೆ ಅನುಕೂಲ ಇದ್ದು, ರವಿಯ ಒಂದು ಅಂದರೆ ಸೂರ್ಯಗ್ರಹ ಸಾತ್ವಿಕ ಗ್ರಹ ಅಂತಾದರೂ ಕೂಡ ಅವರು ಕೂಡ ಸಮಸ್ಯೆಗಳು ಮಾಡ್ತಾರೆ. ಅಂದರೆ ಅಧಿಕಾರ ಕೈಗೆ ಬರುವಂಥದ್ದು ಮಿಸ್ ಆಗುವಂಥದ್ದು, ಮತ್ತು ಎಲ್ಲೆಲ್ಲೋ ಸಮಸ್ಯೆಗಳಾಗುವಂಥದ್ದು, ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ತೊಂದರೆ ಕೊಡುವಂಥದ್ದು ಕೂಡ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ರವಿ ಗ್ರಹದ ಒಂದು ಶಾಂತಿಯನ್ನು ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ಸಾಧ್ಯವಾದ ಆದಿತ್ಯ ಹೃದಯ ಪಡಿಸುವಂಥದ್ದು ಅಥವಾ ಸಜ್ಜನರಂತೆ. ಯಾಕೆಂದರೆ ಕೆಲವು ಪದಗಳನ್ನ ಉಪಯೋಗಿಸೋಕೆ ತಾವು ತಪ್ಪು ತಿಳ್ಕೊಬೋದು. ಆದರೆ ಶಾಸ್ತ್ರ ಏನು ಹೇಳ್ತಂದರೆ ಸದ್ಬ್ರಾಹ್ಮಣರು ಅಂತ ಇರ್ತಾರೆ. ಅಂದರೆ ಅನುಷ್ಠಾನ ಮಾಡ್ತಾ ಅಥವಾ ಸೇವೆ ಮಾಡ್ತಾ ತಮ್ಮ ಜೀವನವನ್ನು ಭಗವಂತನಿಗಾಗೇ ಇಟ್ಟಿರ್ತಾರೆ. ಅಂಥವ್ರನ್ನ ಕರೆದು ದಾನ ಮಾಡೋದು ಅಥವಾ ಅವರ ಒಂದು ಅನುಕೂಲಗಳಿಗೆ ತಕ್ಕಂತೆ ಸಹಾಯ ಮಾಡುವಂಥದ್ರಿಂದ ಅನುಕೂಲಗಳು ನಿಮಗಿದೆ. ಸೊ ಹಾಗಾಗಿ ಸಾಧ್ಯವಾದರೆ ಅಂಥದ್ದನ್ನು ನೀವು ನಾವು ಹೇಳೋದನ್ನೆಲ್ಲ ಫಾಲೋ ಮಾಡಬೇಕು ಅಂತಲ್ಲ, ಸಜೆಷನ್ ನಮ್ಮದು, ಡಿಸಿಷನ್ ನಿಮ್ಮದು. ಜೊತೆಗೆ ಗೋ ಸೇವೆ ಮಾಡೋದ್ರಿಂದ ಮಿಥುನ್ ರಾಶಿಯವರು ತುಂಬ ಅನುಕೂಲ ಇದೆ. ಗೋ ಸೇವೆ ಅಥವಾ ಗೋಶಾಲೆಗೆ ಭೇಟಿ ಕೊಡೋದು, ಹಸಿವಿಗೆ ಸಾಕಾಗುವಷ್ಟು ಮೇವಿಗೆ ದಾನ ಮಾಡುವಂಥದ್ದು. ಗೋವೇ ದಾನ ಮಾಡಬೇಕು ಅಂತಿಲ್ಲ, ಗೋವಿಗೆ ಸೇವೆ ಮಾಡಿದ್ರು ಆಯಿತು. ಸೊ ಮಿಥುನ್ ರಾಶಿಯವರು ಈ ಕಡೆ ಗಮನ ಕೊಟ್ಟರೆ ಭಾಳ ಒಳ್ಳೆಯದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.